ಹಾಗೆ ಊಟ ಮಾಡಿಸಿ ಮಕ್ಕಳನ್ನೆಲ್ಲ ಮಲಗಿಸಿದ್ದೆ. ಹಾಲು ಬೇರೆ ಖಾಲಿ ಆಗಿತ್ತು. ಇನ್ನು ದಿಶು ಮತ್ತು ಅವ್ರ ಪಪ್ಪ ಮಲಗಿದ್ರು. ಹಾಲು ತರೋಣ ಅಂತ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಅಂಗಡಿ ಹತ್ರ ಬಂದೆ. ನಾವು ರೆಗ್ಯುಲರ್ ಈ ಅಂಗಡಿಗೆ ಬರ್ತಾ ಇರ್ತೀವಿ. ಆಂಟಿ ಅವ್ನ ಕಾಲಿಗೆ ಏಟಾಗಿರೋದು ನೋಡಿ ಏನಾಯಿತು ಅಂತ ವಿಚಾರಿಸಿದ್ರು. ತಗೋ ಅಂತ ಒಂದು ಬನಾನ ಫ್ರೀಯಾಗಿ ಕೊಟ್ಟರು. ಫುಲ್ ಖುಷಿಯಾಗಿದ್ದಾನೆ ನಮ್ಮ ಚಿಂಟು. ಬನಾನ ಕೊಟ್ಟರು ಆಂಟಿ ಅಂತ. ಹಾಗೆ ಒಂದು ಐಸ್ ಕ್ರೀಮ್ ಎಷ್ಟು ಕೆಮ್ಮು ಬಂದಿದೆ ಅಂದರೂ ಕೇಳೋದೇ ಇಲ್ಲ. ಅಂಗಡಿಗೆ ಹೋದರೆ ಬೇಕೇ ಬೇಕು. ಇವನಿಗೊಂದು ಕುಡಿಸ್ದೆ. ಹಾಗೆ ದಿಶುಗೊಂದು ತೊಗೊಂಡು ಬಂದೆ. ಮನೆಗೆ ಹೋಗೋ ಅಷ್ಟೊತ್ತಿಗೆ ಅವನು ಎದ್ದಿರ್ತಾನೆ. ಏನು ಮಾಡ್ತಾ ಇದೀಯಾ? ಯಾರಿಗೆ? ಯಾಕೆ? ಯಾರಿಗೆ ಕುಡಿತೀಯ? ಟೀ ಮಾಡ್ಕೊಂಡು ಕುಡಿಯೋಣ? ಟೀ ಕುಡಿತೀಯ ಬಂಗಾರಿ? ಮಜ್ಜಿಗೆ ಯಾರಿಗೆ? ಯಾರಿಗೆ ಮಾಡ್ತೀಯ ಮಜ್ಜಿಗೆ ಹೇಳು? ನನ್ಗ ಮಜ್ಜಿಗೆ ಕುಡಿಯಲ್ಲಪ್ಪ. ಯಾರು ಕುಡಿತಾರೆ? ಅಪ್ಪ ಕುಡಿತೈತ? ಅಣ್ಣನು. ಮಕ್ಕಳದು ಊಟ ಎಲ್ಲ ಆಯಿತು. ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ತುಂಬ ದಿನ ಆಯಿತು. ಬುಕ್ಸ್ ಎಲ್ಲ ಊರಿಗೆ ತೊಗೊಂಡು ಹೋಗಿರಲಿಲ್ಲ. ಸುಮ್ಮನೆ ಅಲ್ಲೆಲ್ಲ ಅರ್ಧಾಕ್ಬಿಡ್ತಾನೆ ಮಗ ಅಂತ ಜಸ್ಟ್ ರೈಟಿಂಗ್ ಅಷ್ಟೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಊರಲ್ಲಿ. ಸ್ವಲ್ಪ ಪೊಯ್ನಿಕ್ ರೀಡರ್ ಇತ್ತು. ಒಂದು ಸತಿ ರಿವಿಷನ್ ಮಾಡೋಣ ಅಂತ ಒಂದು ಸತಿ ಓದಿಸ್ತಾ ಇದ್ದೆ ನಮ್ಮ ದಿಶುಗೆ. ಇವೆಲ್ಲ ನಾವಂತೂ ಓದೇ ಇಲ್ಲ. ನಾವು ಕನ್ನಡ ಮೀಡಿಯಮ್ ಓದಿರೋದು. ನನಗೆ ನನ್ನ ಮಗ ಹೇಳ್ಕೊಡ್ತಾನೆ, ಹಂಗಲ್ಲಮ್ಮ ಹಿಂಗೆ ಅಂತ. ನನಗೆ ಒಂಥರ ಶಾಕ್ ಆಯಿತು. LKG ಬುಕ್ನು ನನಗೆ ಅಷ್ಟು ಅಂದರೆ ಗೊತ್ತು ಎಲ್ಲನೂ. ಪೊಯ್ನಿಕ್ ರೀಡರ್ ಯಾವ ಥರ ಉಚ್ಚಾರ ಮಾಡಬೇಕು ಅಷ್ಟು ಗೊತ್ತಿರಲಿಲ್ಲ. ನನ್ನ ಮಗ ಹೇಳ್ಕೊಟ್ಟು ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದ. ಯೂನಿಫಾರ್ಮ್ ಹಾಕೊಂಡ. ನನಗೆ ಬಸ್ ಟೈಮ್ ಬೇರೆ ಆಗಿತ್ತು. ಟ್ರ್ಯಾಕಿಂಗ್ ಬೇರೆ ತೋರಿಸ್ತಾ ಇಲ್ಲ. ನರ್ಸರಿ ಯೂನಿಫಾರ್ಮ್ ಮೇಲೆ ತಿಟ್ಬಿಟ್ಟಿದ್ದೆ. ಸೊ ಹಾಗಾಗಿ LKG ಯೂನಿಫಾರ್ಮ್ನೇ ಹಾಕಿದ್ದೀನಿ. ಫುಲ್ ಖುಷಿಯಾಗಿದ್ದಾನೆ ಸ್ಕೂಲ್ಗೆ ಹೋಗ್ತೀನಿ ಅಂತ. ಅವನು ಯಾವಾಗಲೂ ದಿಶು ಜೊತೆ ಇರ್ತಾನೆ. ಒಂದು 3 to 4 hours ಅವ್ನು ಬಿಟ್ಟಿರೋಕ್ಕಾಗಲ್ಲ. ಸೊ ಅವ್ನಿಗೊಂದು ಬ್ಯಾಗು ಯೂನಿಫಾರ್ಮ್ ಹಾಕಿದ್ದೀನಿ. ಮ್ಯಾಮ್ ಅಂತೂ ನಗ್ತಾರೆ. ಸೊ ಬಸ್ ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀವಿ ಬಸ್ ಸ್ಟಾಪ್ ಹತ್ರ. ಬಸ್ ಬಂತು. ಮ್ಯಾಮ್ ಅಂತೂ ಬಂದ್ಬಿಡು ನೀನು ಅಂತ ಇದ್ರು. ಕಳಿಸ್ಬಿಡಿ ಮೇಡಮ್ ಅಂತ. ಹೋಗ್ತೀಯ ಅಂತ ಕೇಳಿದರೆ ನೋ ಅಂತ ಹೇಳ್ತಾನೆ. ಬಟ್ ಯೂನಿಫಾರ್ಮ್ ಹಾಕ್ಕೊಂಡು ಸೇಮ್ LKG ಮಗು ಥರ ಕಾಣಿಸ್ತಾ ಇದ್ದಾನೆ. ಮನೆಗೆ ಬಂದು ಟಿಫನ್ ಎಲ್ಲ ಮಾಡಿ ಸ್ನಾನ ಮಾಡಿದೆ. ನನ್ನ ಕ್ಲಿಪ್ಪೆಲ್ಲ ಮುರಿದಾಕ್ಬಿಟ್ಟ. ಯಾವುದೂ ಕ್ಲಿಪ್ ಸಿಕ್ಕಿಲ್ಲ ಅಂತ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ, ಏರ್ ಬ್ಯಾಂಡು. ಅದನ್ನು ಕಿತ್ತಾಕ್ತಾ ಇದ್ದಾನೆ. ನಮ್ಮ ಚಿಂಟುಗಂತೂ ನನ್ನ ಕ್ಲಿಪ್ ಮೇಲೆ ಕಣ್ಣು. ಯಾವುದೇ ಕ್ಲಿಪ್ ಹಾಕೊಳ್ಳಿ ತೊಗೊಂಡ್ಬಿಟ್ಟು ಮುರಿದಾಕ್ಬಿಡ್ತಾನೆ. ಸೊ ಇವನಿಗೆ 3 days ಆಗಿತ್ತು ಹಾಸ್ಪಿಟ್ಲು. ಕಾಲು ತೋರಿಸ್ಕೊಂಬಂದಿದ್ವಿ. ಇನ್ನೂ ಸ್ವಲ್ಪ ಊದ್ಕೊಂಡಿತ್ತು. ಒಂದು ಸತಿ ಚೆಕ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದರು. ಸುಮ್ಮನೆ ಯಾಕೆ ಮಕ್ಕಳ ವಿಷಯದಲ್ಲಿ ರಿಸ್ಕ್ ತೊಗೋಬಾರ್ದು. ಇನ್ನೂ ಸ್ವಲ್ಪ ಊತನೂ ಇದೆ. ಕರೆಕ್ಟಾಗಿ ನಡೆಯೋಕ್ಕೆ ಬರ್ತಾ ಇಲ್ಲ, ಕುಂಟ್ತಾ ಇದ್ದ. ಮತ್ತೆ ಒಂದು ಸತಿ ಹಾಸ್ಪಿಟ್ಲಿಗೆ ಬಂದ್ವಿ. ಹಾಗೆ ನಮ್ಮ ಮಾವ ಅವ್ರಿಗೂ BP ಶುಗರ್ ಚೆಕ್ ಮಾಡಬೇಕಿತ್ತು. ಅವ್ರನ್ನೂ ಕರ್ಕೊಂಡು ಬಂದೆ. ಇಬ್ಬರನ್ನೂ ಹಾಸ್ಪಿಟ್ಲಿಗೆ ತೋರಿಸಿ ದಿಶು ಬರೋ ಅಷ್ಟೊತ್ತಿಗೆ ಮನೆಗೆ ಹೋಗಬೇಕು. ನಮ್ಮ ಮಾವ ಅವ್ರಿಗೆ BP ಶುಗರ್ ಎಲ್ಲ ನಾರ್ಮಲ್ ಇದೆ. ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ. ಅದಕ್ಕೆ ಕಾಲು ಊತ ಬಂದಿದೆ ಅಂತ ಹೇಳಿದರು. ಹಾಗೆ ಮಗನ ಮತ್ತು ಮಾವರನ್ನ ಅಲ್ಲಿ ಜ್ಯೂಸ್ ಅಂಗಡಿ ಹತ್ರ ಬಿಟ್ಟಿದ್ದೀನಿ, ಜ್ಯೂಸ್ ಕುಡಿ ಅಂತ. ಸ್ವಲ್ಪ ಹೂವು ಬಾಳೆಹಣ್ಣೆಲ್ಲ ತೊಗೊಂಡ್ಬಿಡ್ತೀನಿ. ನಾಳೆ ಶುಕ್ರವಾರ ಮನೆ ಪೂಜೆಗೆಲ್ಲ ಬೇಕು. ಹಾಗೆ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಳಿಗ್ಗೆನೇ ಹೋಗಬೇಕು. ಸೊ ಹಾಗಾಗಿ ಈಗ ಎಲ್ಲ ಹೂವು ಬಾಳೆಹಣ್ಣೆಲ್ಲ ತೊಗೊಳ್ತಾ ಇದ್ದೀನಿ. ನೆನ್ ಟೈಮ್ ಆಗ್ತಾ ಬಂತು. ಜ್ಯೂಸ್ ಕುಡಿದ್ಬಿಟ್ಟು ಓಡಬೇಕು ಮನೆಗೆ. ದಿಶು ಬರ್ತಾನೆ, ಪಿಕಪ್ ಮಾಡ್ಕೊಂಬರ್ಬೇಕು. ಮಾರ್ನಿಂಗ್ ಇನ್ನೂ ಟಿಫನ್ ಮಾಡ್ತಾಯಿದ್ದೆ. ಮಗನಿಗೆ ಹಾಸ್ಪಿಟ್ಲಿಗೆ ಹೋಗೋಣ ಬಾ, ನಾನೆಲ್ಲೋ ಕೆಲಸ ಇದೆ, ಹಂಗೆ ಡ್ರಾಪ್ ಮಾಡಿ ಹೋಗ್ತೀನಿ ಅಂದರು ಹಸ್ಬೆಂಡು. ಸೊ ಹಾಗೆ ಎಲ್ಲ ಪಾತ್ರೆ ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದೆ. ಬಂದ ತಕ್ಷಣ ಎಲ್ಲ ಪಾತ್ರೆ ತೆಗ್ತಾಯಿದ್ದೀನಿ. ಇನ್ನೇನು ಸಾಂಬಾರಿದೆ, ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಬೇಕಷ್ಟೇ. ದೋಸೆ ಇಟ್ಟಿದೆ. ಮಕ್ಕಳು ಬೇಕಂದರೆ ದೋಸೆ ಹಾಕ್ಕೊಡ್ತೀವಿ, ಇಲ್ಲಾಂದರೆ ಸ್ವಲ್ಪ ರೈಸ್ ಸಾಂಬಾರು ತಿನ್ನಿಸ್ಬೇಕು. ಮಾರ್ನಿಂಗ್ ಪೂಜೆ ಮಾಡೋಕ್ಕೆ ಆಗಿರಲಿಲ್ಲ. ಎಲ್ಲ ಕೆಲಸ ಮುಗಿಸಿ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮಲಗಿಸ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ನಾಳೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ನೀಟಾಗಿ ಎಲ್ಲನೂ ಇವತ್ತು ಕ್ಲೀನ್ ಮಾಡಿ ದೇವ್ರ ಮನೆ ಎಲ್ಲ ಹೂವು ಎಲ್ಲ ಎತ್ತಾಕಿ ಎಲ್ಲನೂ ಪೂಜೆ ಮಾಡಿಬಿಡ್ತೀನಿ. ಬೆಳಗ್ಗೆ ಎದ್ದು ಜಸ್ಟ್ ದೀಪ ಹಚ್ಚಿ ಹೋದರೆ ಸಾಕು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾಳೆ ನಮ್ಮ ಮನೆ ದೇವ್ರಿಗೆ ಹೋಗ್ತೀನಿ. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೆ ಅನಿಸುತ್ತೆ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.